ಇವತ್ತು ಬೆಂಗಳೂರಲ್ಲಿರುವ ಇನ್ನೊಂದು ಬ್ಯೂಟಿಫುಲ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೊಮ್ಮಲೂರಿನ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ. ನಾವು ಬೆಂಗಳೂರಲ್ಲೇ ಇದ್ರೂ ನಮಗೆ ಗೊತ್ತಿಲ್ಲದಿರುವಂತಹ ಎಷ್ಟೊಂದು ಜಾಗಗಳು, ದೇವಸ್ಥಾನಗಳು ಇದೆ. ಅಂತಹ ದೇವಸ್ಥಾನಗಳಲ್ಲಿ ಇದು ಒಂದು. ಇದು ಶ್ರೀ ಸೂರ್ಯನಾರಾಯಣ ದೇವಸ್ಥಾನ, ಒನ್ ಆಫ್ ದ ರೇರೆಸ್ಟ್ ಸೂರ್ಯ ಟೆಂಪಲ್ ಇನ್ ನಮ್ಮ ಬೆಂಗಳೂರು. ಒನ್ ಆಫ್ ದ ಕ್ಲೀನೆಸ್ಟ್ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬಾನೇ ಸುಂದರವಾಗಿದೆ. ಅದರಲ್ಲೂ ಬ್ಲ್ಯಾಕ್ ಗ್ರನೈಟ್ ಕಾರ್ವಿಂಗ್ಸ್ ಮೇಕ್ಸ್ ದ ಟೆಂಪಲ್ ಫೀಲ್ಸ್ ಮೋರ್ ಬ್ರೈಟ್ ಅಂಡ್ ಪವರ್ಫುಲ್. ಇಲ್ಲಿ ಬರೀ ಸೂರ್ಯದೇವನ ವಿಗ್ರಹ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಗ್ರಹಗಳು ಕೂಡ ಇದೆ. ಗಣೇಶ, ನಾಗರಾಜ, ಉಗ್ರ ನರಸಿಂಹ, ಹಾಗೆ ಸರಸ್ವತಿ ದೇವಿ ಇತ್ಯಾದಿ. ರಥಸಪ್ತಮಿ, ಸೂರ್ಯ ಉತ್ತರಾಯಣದ ಕಡೆಗೆ ಸಂಚರಿಸುವ ದಿನ. ರಥಸಪ್ತಮಿ ಪ್ರಯುಕ್ತ ದೇವಸ್ಥಾನದಲ್ಲಿ ಹೂಗಳಿಂದ ಹಾಗೆ ಲೈಟ್ಸಿಂದ ತುಂಬಾನೇ ಸುಂದರವಾಗಿ ಅಲಂಕಾರ ಮಾಡಿದ್ರು. ಹಾಗೆ ವಿಶೇಷವಾದ ಪೂಜೆ, ಪ್ರಸಾದ ಕೂಡ ಕೊಡ್ತಾ ಇದ್ರು. ನಾನು ಹೋಗಿದ್ದು ರಥಸಪ್ತಮಿಯ ಹಿಂದಿನ ದಿನ, ಅದು ಬೆಳಿಗ್ಗೆ 9 ಗಂಟೆಗೆ. ನೀವೇನಾದರೂ ಈವ್ನಿಂಗ್ ಈ ಟೆಂಪಲ್ನ ವಿಸಿಟ್ ಮಾಡಿದ್ರೆ ಈ ಟೆಂಪಲ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ನಾನಾಗಲೇ ಹೇಳಿದ ಹಾಗೆ ಇಲ್ಲಿ ಬರೀ ಸೂರ್ಯದೇವ ಅಷ್ಟೇ ಅಲ್ಲ, ಹೊರತು ಬೇರೆ ಬೇರೆ ವಿಗ್ರಹಗಳು ಕೂಡ ಇದೆ. ಆ ಎಲ್ಲ ವಿಗ್ರಹವನ್ನು ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ಹೊರಗೆ ಬರೋ ಮನಸ್ಸೇ ಆಗಲಿಲ್ಲ. ನಿಮಗೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಬರೀ ರಥಸಪ್ತಮಿ ದಿನನೇ ಅಂತ ಅಲ್ಲ, ಯಾವತ್ತು ಹೋದರೂ ಈ ದೇವಸ್ಥಾನದಲ್ಲಿ ನೆಮ್ಮದಿ ಮಾತ್ರ ಖಂಡಿತ. ಆ್ಯಂಡ್ ಈ ದೇವಸ್ಥಾನದ ಟೈಮಿಂಗ್ಸ್ ಬೆಳಿಗ್ಗೆ 5 ಗಂಟೆಯಿಂದ 11 ಗಂಟೆ, ಹಾಗೆ ಈವ್ನಿಂಗ್ 5 ಗಂಟೆಯಿಂದ ರಾತ್ರಿ 8:30ವರೆಗೂ. ಈ ಲೊಕೇಶನ್ಗೆ BMTC ಬಸ್ಸಸ್ ಆರ್ ಆಲ್ಸೋ ಅವೈಲಬಲ್. ಹಾಗೆ ಮೆಟ್ರೋಲ್ ಹೋಗಬೇಕು ಅಂದರೂ ಇಂದಿರಾನಗರ್ ಮೆಟ್ರೋ ಸ್ಟೇಷನಿಂದ ಫ್ಯೂ ಮಿನಿಟ್ಸ್ ಇನ್ ಕ್ಯಾಬ್ ಆ್ಯಂಡ್ ಯು ವಿಲ್ ರೀಚ್ ದ ಟೆಂಪಲ್. ಹಾಗೆ ನಿಮ್ಮೆಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಹಾಗಿದ್ರೆ ಮತ್ತೆ ಸಿಗೋಣ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.